ಹಾಯ್ ಗಾಯ್ಸ್, ನೀವೇನಾದರೂ ಶಿಡ್ಜು ಪಪ್ಪಿನ ಸಾಕಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಬೇಕು. ಏಕೆಂತಂದರೆ ಈ ವಿಡಿಯೋದಲ್ಲಿ ನಿಮಗೆ ಶಿಡ್ಜು ಬಗ್ಗೆ ಅಂದರೆ ಈ ಶಿಡ್ಜುಗಳನ್ನ ಸಾಕೋದಕ್ಕೆ ಏನೆಲ್ಲ ಬೇಕಾಗುತ್ತೆ, ಮೇಂಟೆನೆನ್ಸ್ ಎಷ್ಟಾಗುತ್ತೆ ಮತ್ತು ಎಷ್ಟೆಲ್ಲ ಖರ್ಚಾಗುತ್ತೆ, ಮತ್ತು ಇವನ್ನ ತೊಗೊಂಬಂದು ಊಟ ಹಾಕಿದ್ರೆ ಸಾಕಾ, ಇನ್ನು ಏನೇನು ಮಾಡಬೇಕು ಪ್ರತಿಯೊಂದು ಈ ವಿಡಿಯೋದಲ್ಲಿ ನೋಡಿ ಹೇಳ್ಕೊಂಡು ಕೊಡ್ತೀನಿ. ಈ ವಿಡಿಯೋನ ಬೇಕು ಅಂತಂದರೆ ಇದರಲ್ಲಿ ಕಂಪ್ಲೀಟಾಗಿ ನಿಮ್ಮ ಪಪ್ಪೀಸ್ನ ಹೆಂಗೆ ಟ್ರೈನ್ ಮಾಡ್ಬೋದು, ಮನೇಲಿ ಹೇಗೆ ನೋಡ್ಕೊಬೇಕು ಅಂತಲೇ ವಿಡಿಯೋ ಮಾಡ್ತಿರೋದು. ಸೊ ಈ ವಿಡಿಯೋನ ಎಂಡರ್ಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ, ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು, ಮತ್ತು ಪೆಟ್ಸ್ ಟಿಪ್ಸ್ ಬೇಕು ಅಂತಂದರೆ, ಆ ಥರ ಪೆಟ್ ಟಿಪ್ಸ್ ಬೇಕು ಅಂತಂದರೆ ನಮ್ಮನ್ನ ಫಸ್ಟ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ಅದು ಫಸ್ಟ್ ಬರುತ್ತೆ. ಸೊ ಈ ವಿಡಿಯೋನ ಲೇಟ್ ಮಾಡೋದು ಬೇಡ, ಬನ್ನಿ ಫಸ್ಟು ಶಿಡ್ಜು ಅಂದರೆ ಏನು, ಶಿಡ್ಜುಗಳು ಯಾವಾಗ ಎಲ್ಲಿ ಹುಟ್ಟೋದು ಅಂತ ನಾವು ನೋಡೋದಾದರೆ, ಶಿಡ್ಜು ಅಂದರೆ ಒಂದು ಅದು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಆ್ಯಕ್ಟಿವು ಇದೊಂದು ಟಾಯ್ ಬ್ರೀಡು. ಇದು ಆರಿಜಿನೇಟ್ ಆಗಿರೋದು ನಮ್ಮ ನೆಚ್ಚುಮೆಚ್ಚಿನ ಚೈನಾದಿಂದ. ಇವೆ ಹೆಂಗಂತಂದರೆ ನಿಮಗೆ ಕಂಪ್ಲೀಟ್ಲಿ ಇಂಡೋರ್ ಆಗಿರುತ್ತೆ. ಅಂದರೆ ನಾವು ಹೆಂಗೆ ಬೆಕ್ಕನ್ನ ಸಾಕ್ತೀವೋ ಆ ಥರ ಇವು ಒಂಥರ ಆಲ್ಮೋಸ್ಟ್ ಬೆಕ್ ಥರನೇ ಅಂತ ಹೇಳ್ಬೋದು. ಬಟ್ ರೆಗ್ಯುಲರ್ ಗ್ರೂಮಿಂಗ್ ಇರಬೇಕು ಮತ್ತು ಮೇಂಟೆನೆನ್ಸ್ ಅಂದರೆ ರೆಗ್ಯುಲರ್ ಆಗಿ ನೀವು ಮೇಂಟೈನ್ ಮಾಡ್ತಾನೆ ಇರಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಹೆಂಗೆ ಆಟ ಆಡ್ತವೆ ಅಂತ. ಇಲ್ಲಿರೋದು ನಮ್ಮ ಹತ್ರ ಗಂಡು ಹೆಣ್ಣು. ಇದು ನಿಮ್ದ ಅಂತ ಕೇಳ್ಬೋದು, ಇದು ನಮ್ದಲ್ಲ, ಇದು ಬೋರ್ಡಿಂಗ್ ಅಂತ ಬಂದಿರೋದು. ಜಸ್ಟ್ ಇವಕ್ಕೆ 55 ಡೇಸ್ ಆಗಿದೆ. ಈಗ ಬೋರ್ಡಿಂಗ್ ಬಿಟ್ಟೋಗೋರೆ, ಮನೆ ಖಾಲಿ ಮಾಡ್ತವ್ರಂತೆ, ಸ್ವಲ್ಪ ಕೇರ್ ತೊಗೊಬೇಕು ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಬಿಟ್ಟೋಗೋರೆ. ಈಗ ಅದಕ್ಕೆ ಸೆಟಪ್ ಹೆಂಗೆ ಮಾಡಿದೀವಪ್ಪ ಅಂದರೆ ನಾವು ಈ ಥರ ಮಾಡಿದ್ದೀವಿ. ಈ ಥರ ಒಂದು ಮ್ಯಾಟ್ ಹಾಕ್ಬಿಟ್ಟು ಇಲ್ಲಿ ಬಿಡ್ತೀವಿ. ಇಲ್ಲಿ ಆಟ ಆಡೋಕೆ ಬಿಟ್ಬಿಟ್ಟು ಸಂಜೆ ಮಲ್ಕೊಬೇಕಾದ್ರೆ ಅಲ್ಲಿ ಬಿಟ್ಟು ಸ್ವಲ್ಪ ಬೆಡ್ಶೀಟೆಲ್ಲ ಹಾಸಿ ನೀಟಾಗಿ ಬಿಡ್ತೀವಿ. ಈಗ ಶಿಡ್ಜುಗಳ ಬಗ್ಗೆ ನೋಡೋದಾದ್ರೆ ಇವು ಚೈನಾದಲ್ಲಿ ಹುಟ್ಟಿರ್ತವೆ. ಇವು ಒಂಥರ ರಾಯಲ್ ಕಂಪ್ಯಾನಿಯನ್ ಡಾಗ್ಸ್ ಅಂತಾನೆ ಕರೀತಾರೆ. ಇದನ್ನ ಜಾಸ್ತಿ ಜನ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಮೋಸ್ಟ್ ಆಫ್ ದ ಪೆಟ್ ಪೇರೆಂಟ್ಸ್ ಇಷ್ಟಪಡೋದೇ ಈ ಶಿಡ್ಜುಗಳನ್ನ. ಏನಕ್ಕೆ ಅಂತಂದರೆ ಇದರಲ್ಲಿರೋಂಥ ಸಿಲ್ಕಿ ಏರ್ಸ್ ಆಗಿರ್ಬೋದು, ಮತ್ತು ವೈಟ್ ಕಲರ್ ಆಗಿರ್ಬೋದು, ಮತ್ತು ಒಂಥರ ಟಾಯ್, ಅದು ಒಂಥರ ಪಾಂಡ ಥರ ಇರ್ತವೆ. ಸೊ ಇದನ್ನು ಇಷ್ಟಪಡ್ತಾರೆ ಮೋಸ್ಟ್ ಆಫ್ ದ ಶಿಡ್ಜು ಪೇರೆಂಟ್ಸ್. ನನಗೆ ಏನು ಹೇಳ್ತಾರೆ ಅಂತಂದರೆ, ನಮ್ಮ ನಾಯಿ ತುಂಬ ರ್ಯಾಶ್ ಆಗಿಬಿಟ್ಟಿದೆ ಅಂತಾರೆ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ತುಂಬ ಏನಂತಾರೆ ಸೈಲೆಂಟ್ ಆಗಿರೋಂಥ ನಾಯಿಗಳು. ರ್ಯಾಶ್ ಆಗೋಂಥದ್ದಂತೂ ಇದ್ರಾಗ ಇಲ್ವೇ ಇಲ್ಲ. ಯಾವಾಗ ನೀವು ತುಂಬ ಮುದ್ದಾಗಿ ಸಾಕ್ಬಿಡ್ತೀರೋ ಅವಾಗ ರ್ಯಾಶ್ ಅನ್ನೋದು, ಅಂದರೆ ರ್ಯಾಶ್ ಅಲ್ಲ, ಅದು ನಿಮ್ಮನ್ನ ಗಾರ್ಡಿಂಗ್ ಮಾಡ್ತಾ ಇರುತ್ತೆ ಅಂತ, ಪೆಟ್ ಪೇರೆಂಟ್ ಮಾಡ್ತಾ ಇದೆ ಅಂತ. ಸೊ ಈ ಬ್ರಿಡ್ನ ನೀವೇನೋ ಸಾಕ್ತೀರಾ ಅಂತಂದರೆ ಯಾವಾಗ ತರಬೇಕಪ್ಪ ಅಂತ ಕೇಳೋದಾದರೆ, ಫಸ್ಟು 45 ಡೇಸ್ ಆಗಲೇಬೇಕು. ಅಂಥವ್ರಿಗೆ ಹಾಲು ಕುಡಿತಾ ಇರಬೇಕು ಅವ್ರ ಅಮ್ಮನ ಹತ್ರ. ಯಾರು 20 ದಿನ 25 ದಿನಕ್ಕೆ ತರಕ್ಕೆ ಹೋಗ್ಬೇಡಿ. ಅವೇನು ಮಾಡ್ತವೆ, ಆಟ ಆಡ್ತವೆ, ಸುಮ್ಮನಿರಿ. 20ರಿಂದ 25 ದಿನಕ್ಕೆ ಯಾರು ತರಕ್ಕೆ ಹೋಗ್ಬೇಡಿ. ಆಮೇಲೆ ಮೇಯ್ನು ಏನು ಕೊಡಬೇಕಿದು ಊಟ ತಂದಿದ ತಕ್ಷಣ ಅಂತಂದರೆ, 45 ಡೇಸಿಂದ ಸ್ಟಾರ್ಟ್ ಮಾಡೋದಾದರೆ 3 ತಿಂಗಳು ಒಳಗಡೆ, 90 ಡೇಸ್ ಒಳಗಡೆ ಪಪ್ಪಿ ಸ್ಟಾರ್ಟರ್ಸ್ ಅಂತಲೇ ಬರ್ತವೆ. ಯಾವ ರಾಯಲ್ ಕೆನೆನ್ ಆಗಿರ್ಬೋದು, ಡ್ರೂಲ್ಸ್ ಫೋಕಸ್ ಆಗಿರ್ಬೋದು, ಇವು ಬರ್ತವೆ. ಒಂದು ದಿನಕ್ಕೆ ಎಷ್ಟು ಕೊಡಬೇಕು ಅಂತಂದರೆ 4 ಟೈಮ್ಸ್ ಕೊಡಿ. ಇಲ್ಲಿ 45ರಿಂದ 3 ತಿಂಗಳಿರೋಂಥ ನಾಯಿಗಳಿಗೆ. 3 ತಿಂಗಳಿಂದ 6 ತಿಂಗಳಿರೋಂಥ ನಾಯಿಗಳಿಗಾದರೆ ಸ್ವಲ್ಪ ನಿಮ್ಮ ಮನೇಲಿರೋಂಥ ಬಾಯ್ಲ್ಡ್ ರೈಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಎಗ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು. ಸೊ ಇವನ್ನೆಲ್ಲ ಕಂಪ್ಲೀಟ್ಲಿ ಬಾಯ್ಲ್ಡ್ ಮಾಡೇ ಕೊಡಬೇಕು. ಯಾವನ್ನ ಹಂಗೆ ಕೊಡೋಕೆ ಹೋಗ್ಬೇಡಿ. ಮತ್ತು 3ರಿಂದ 6 ತಿಂಗಳಿಗೆ ಎಷ್ಟು ಸತಿ ಕೊಡಬೇಕಪ್ಪ ಊಟ ಅಂತಂದರೆ, ಮಿನಿಮಮ್ 3 ಸತಿ ಕೊಡಬೇಕಾಗುತ್ತೆ ನೀವು ಡೈಲಿ. ಯಾವಾಗ ಕೊಡ್ತೀರಾ ಊಟ ಅವಾಗೆಲ್ಲ ಪಾಟಿ ಟ್ರೈನಿಂಗ್ ಅನ್ನೋದು ತುಂಬಾ ಮುಖ್ಯ. ಇದನ್ನ ಮಾತ್ರ ಮರೆಯೋಕೆ ಹೋಗ್ಬೇಡಿ. ಮುಂದೆ ಹೇಳ್ತೀನಿ ಏನು ಅಂತ ಪಾಟಿ ಟ್ರೈನಿಂಗ್ ಅಂದರೆ. ಈಗ ನೆಕ್ಸ್ಟು 6 ತಿಂಗಳಾಗಿರೋ ಆದಮೇಲೆ ನಾಯಿನ ಹೆಂಗೆ ನೋಡ್ಕೊಬೇಕು, ಆದಮೇಲೆ ಯಾವ ಥರ ಊಟ ಕೊಡಬೇಕು ಅಂತಂದರೆ, ಒನ್ ಡೇಗೆ 2 ಸರಿ ಕೊಟ್ಟರೆ ಸಾಕಾಗುತ್ತೆ ಊಟನ. ಅದಾದಮೇಲೆ ಅದಾದಮೇಲೆ 2 ಸರಿ ಕೊಟ್ಟರೆ ಸಾಕಾಗುತ್ತೆ. ಅದಾದ್ಮೇಲೆ ಏನು ಮಾಡಬೇಕು ಅಂತಂದರೆ, ಇದಕ್ಕೂ ಸೇಮು ನಿಮಗೆ ಫಸ್ಟ್ ಬಿಟ್ಬಿಡೋಣ ಇವನ್ನ ಒಳಗಡೆ. ಫಸ್ಟ್ ಅವನ್ನ ಬಿಟ್ಟು, ಯಾಕಂದರೆ ಇವು ಬೇಟೆ ಆಡೋಂಥ ನಾಯಿಗಳು, ಇವು ಬುದ್ಧಿಗಳನ್ನ ಬಿಡಲ್ಲ. ಇವು ಎಷ್ಟೇ ಊಟ ಹಾಕಿದ್ರು ಕೊನೆಗೆ ಇವು ಬುದ್ಧಿಗಳನ್ನ ಬಿಡಲ್ಲ. ಸೊ ಈಗೇನಂತಂದರೆ 6 ತಿಂಗಳಾಗಿರೋಂಥ ನಾಯಿಗಳಿಗೆ 2 ಟೈಮ್ ಊಟ ಕೊಡಿ. ಆಲ್ಮೋಸ್ಟ್ ನೀವು ಮನೇಲಿರೋಂಥ ಊಟ ಕೊಟ್ರೇ ಬೆಸ್ಟು. ಯಾವುದು ಪ್ರಿಸರ್ವೇಟಿವ್ ಇರೋಂಥ ಊಟಗಳನ್ನ ಕೊಡೋಕೆ ಹೋಗ್ಬಿಟ್ಟೆ ಅಂದರೆ, ಈ ಕಿಬಲ್ಸು ಅಷ್ಟೇ, ಅವನ್ನೆಲ್ಲ ಕೊಟ್ಟರೆ ನಿಮ್ಮದು ಲೈಫ್ ಸ್ಪ್ಯಾನ್ ಅನ್ನೋದು ಏನಿರುತ್ತೋ ನಾಯಿಗಳ್ದು ಅದು ಕಂಪ್ಲೀಟ್ಲಿ ಡೌನ್ ಆಗಿ ಹೋಗುತ್ತೆ. ಮತ್ತು ಈಗ ಸಪ್ಲಿಮೆಂಟ್ಸ್ ಬಗ್ಗೆ ನೋಡಿದ್ರೆ ಸೇಮ್ ನಿಮ್ಮ ವೆಟರ್ನರಿ ಹತ್ರ ಕರ್ಕೊಂಡು ಹೋದಾಗ ಯಾವ್ಯಾವೆಲ್ಲ ಅಂತ ಹೇಳ್ತಾರೆ, ಎಷ್ಟು ML ಅಂತ ಹೇಳ್ತಾರೆ, ಅದನ್ನು ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡಿ ಡೈಲಿ. ಸೊ ಯಾವುದೇ ಮಾಡೋಂಗಿರೋ ಮೊದಲು ನಿಮ್ಮ ವೆಟರ್ನರಿ ಸಜೆಷನ್ನ ಕೇಳಿಬಿಟ್ಟು ಮಾಡಿ. ಈಗ ಡಿವರ್ಮಿಂಗ್ ಮತ್ತು ವ್ಯಾಕ್ಸಿನೇಷನ್ ಬಗ್ಗೆ ನೋಡೋಣ. ವ್ಯಾಕ್ಸಿನೇಷನ್ ಯಾವಾಗ ಮಾಡಿಸ್ಬೇಕು, ಸ್ಟಾರ್ಟಿಂಗ್ ಆಗೋದು 45 ಡೇಸಿಂದ. ಆವಾಗ DHPP ಅಂತ ಪ್ಲಸ್ ಲೆಪ್ಟೋಸ್ಪೈರೋಸಿಸ್ ಅಂತ ಇಷ್ಟು ಹಾಕ್ತಾರೆ. ಒಂದು ಇಂಜೆಕ್ಷನ್ನು, ಅಂದರೆ ಪಪ್ಪಿ ಡಿಪ್ಪಿ ಮಾಡ್ಕೊಟ್ಟಿರ್ತಾರೆ ನಿಮ್ಮ ಬ್ರೀಡರು. ಅದಾದ್ಮೇಲೆ DHPP ಬರುತ್ತೆ. ಇದು ಆಲ್ಟರ್ನೇಟಿವ್ 21 ಡೇಸ್ ಬರುತ್ತೆ. 2 ರೇಬಿಸ್ ಶಾಟ್ಸ್ ಇರುತ್ತೆ. ಇದನ್ನು ನೀವು ಹಾಸ್ಪಿಟಲ್ ಕರ್ಕೊಂಡು ಹೋದರೆ ಕಂಪ್ಲೀಟಾಗಿ ಹಾಕೊಂಡು ಕೊಡ್ತಾರೆ. ನೆಕ್ಸ್ಟ್ ಡಿವರ್ಮಿಂಗ್ ಆದರೆ ಪ್ರತಿ 15 ದಿನಕ್ಕೊಂದ್ಸತಿ ಮಾಡಬೇಕಾಗುತ್ತೆ. 3 ತಿಂಗಳು ಒಳಗಡೆ ಇರೋಂಥ ನಾಯಿಗಳಿಗೆ. 3 ತಿಂಗಳು ಮೇಲ್ಗಡೆ ಇರೋಂಥ ನಾಯಿಗಳಿಗಾದರೆ ಒಂದೊಂದು ಮಂತ್ ಒಂದ್ಸತಿ ಮಾಡಬೇಕಾಗುತ್ತೆ. ಅದಾದ್ಮೇಲಿಂದ 3 ತಿಂಗಳಿಗಾದ್ಮೇಲೆ ಒಂದೊಂದ್ಸತಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಮತ್ತು ಗ್ರೋತ್ ಮತ್ತು ತುಂಬಾ ಚೆನ್ನಾಗಾಗುತ್ತೆ.
ಇಷ್ಟೊತ್ತು ನೀವು ಏನೇನು ಫುಡ್ ಕೊಡಬೇಕು, ಎಷ್ಟು ಟೈಮ್ ಕೊಡಬೇಕು ಅಂತೆಲ್ಲ ನೋಡಿದ್ರಿ. ಈಗ ಏನು ಕೊಡಬಾರ್ದು ಅಂತ ಹೇಳ್ತೀನಿ, ಇದೇ ಮೇಯ್ನು. ಉಪ್ಪು, ಖಾರ ಇರೋಂಥದ್ದು ಸ್ಪೈಸಿ ಫುಡ್ಸ್ ಅನ್ನೋದನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಮತ್ತು ಶುಗರು, ಅದಾದ್ಮೇಲೆ ಗ್ರೇಪ್ಸ್ ಮತ್ತು ಚಾಕ್ಲೇಟ್‌ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಚಿಕ್ಕ ಮಕ್ಳು ಅಂತ ಹೇಳ್ಬಿಟ್ಟು ನೀವೇನಾದ್ರು ಕೊಡಕ್ಕೆ ಹೋದ್ರೆ ಈ ಥರ ಸಿಲ್ಕಿ ಕೂದಲಾಗಿರ್ಬೋದು ಏನೂ ಇರಲ್ಲ. ಈಗ ಗ್ರೂಮಿಂಗ್ ಮತ್ತು ಬಾತಿಂಗ್ ಬಗ್ಗೆ ನೋಡೋಣ. ಗ್ರೂಮಿಂಗ್ ಮಾಡೋದಾದರೆ ಕಂಪ್ಲೀಟಾಗಿ ನೀವು ಡೈಲಿ ಬಾಚಲೇಬೇಕು. ಇದಂತೂ ಕಟ್ಟಿಟ್ಟ ಇದು. ಏನು ಮಾಡಿದ್ರು ಮಿಸ್ ಮಾಡೋಕ್ಕಾಗಲ್ಲ. ಏನಾದರೂ ಮಾಡಿದ್ರೆ ಮ್ಯಾಟಿಂಗ್ ಆಗೋದಂತೂ ಖಂಡಿತ. ಮ್ಯಾಟಿಂಗ್ ಆದಮೇಲೆ ನೀವು ಕಿತ್ತಾಕೋಗಿ ಇಲ್ಲ ಗ್ರೂಮಿಂಗ್ ಮಾಡ್ಸಕ್ಕೆ ಹೋದ್ರೆ 2,000ದಿಂದ 2,500 ಆಗುತ್ತೆ ನಿಮಗೆ. ಸೊ ಮೇಂಟೈನ್ ಮಾಡಿ. ಅದಾದ್ಮೇಲೆ ಬಾತ್ ಮಾಡಿಸ್ಬೇಕಲ್ಲ, ಒಂದು ಒಳ್ಳೆ ಶಾಂಪೂ ಅಂತಂದ್ರೆ ಇದು ಪ್ರೋಕೋಟು. ಇದೇನು ಪ್ರಮೋಷನ್ ಅಲ್ಲ, ಬಟ್ ನೋಡಿ ಪ್ರೋಕೋಟ್ ಅನ್ನೋದು ಸಖತ್ತಾಗಿದೆ. ಏನಾದರೂ ಗಾಯ ಆಗಿದ್ರೆ ಈ ಮೆಡಿಕೇಟೆಡ್ ಶಾಂಪೂ, ಈ ಕಿಟಕೊನಜೋಲ್ ಇದು ಬೆಸ್ಟು. ಇಲ್ಲ ನಾರ್ಮಲ್ ಯೂಸ್ಗಾದ್ರೆ ನಮ್ಮ ನಂಬರ್ 1 ನೀಮ್ ಪ್ಲಸ್ ಚೆನ್ನಾಗೈತೆ. ಸೊ ನೋಡ್ತಾ ಇದ್ದೀರಲ್ಲ, ಇದನ್ನ ಮಾಡಿಸ್ಬೇಕಾಗುತ್ತೆ ಪ್ರತಿ 15 ದಿನಕ್ಕೊಂದ್ಸತಿ. ಮಾಡಿಸಿದ್ರೆ ತುಂಬ ಒಳ್ಳೇದು. ಮತ್ತೆ ಕಣ್ಣತ್ರ ನೀಟಾಗಿ ಕೊಂಬ್ ಮಾಡಬೇಕು, ಬ್ರಷ್ ಮಾಡಬೇಕು. ಅದಾದ್ಮೇಲೆ ಪೆಟ್ ವೈಪ್ಸ್ ಅಂತ ಹೇಳ್ತಾ ಇರ್ತೀನಿ. ಇವೇ ಪೆಟ್ ವೈಪ್ಸ್ಗಳು ಟೀ ಟ್ರೀ ಆಯಿಲ್ ಇರೋಂಥದ್ದು. ಇದರಲ್ಲಿ ಕಾಲ್ನ ಕಣ್ಣತ್ರ, ಮೂಗತ್ರ ಊಟ ತಿಂದದಾದ್ಮೇಲೆ ನೀಟಾಗಿ ಒರೆಸ್ಬೇಕು. ಮತ್ತೆ ಹೈಜೀನ್ ಕಟ್ ಮಾಡಿಸ್ಬೇಕು. ಹಿಂದೆ ಬಾಲದ ಹತ್ರ, ಕೆಳಗಡೆ, ಕಾಲಡೆ ಮತ್ತೆ ಕಣ್ಣತ್ರ ಇಷ್ಟು ಬಂದ್ಬಿಟ್ಟು ಹೈಜೀನ್ ಕಟ್ ಮಾಡಿಸ್ಬೇಕಾಗುತ್ತೆ. ಏನಕ್ಕೆ ಅಂದರೆ ಕಣ್ಣು ಚುಚ್ತಾ ಕಣ್ಣಿಗೆ ಗಾಯ ಆದಮೇಲೆ ಬ್ಲೂ ಕಲರ್ ಆಗಿ ಟರ್ನ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಕಣ್ಣತ್ರ ನೀಟಾಗಿ ಕಟ್ ಮಾಡಿಸಿ. ಅದಾದ್ಮೇಲೆ ಕಾಲತ್ರ ಕಟ್ ಮಾಡಿಸಿಲ್ಲ ಅಂದರೆ ಜಾರ್ತಾ ಇರುತ್ತೆ. ನಿಮ್ಮ ಮನೆ ಹೆಂಗಿದ್ರು ಗ್ರೆನೇಟು ವೆಟ್ರಿಫೈಡ್ ಅಂತಾನೆ ಇದ್ದೇ ಇರುತ್ತೆ. ಸೊ ಬಿಡುತ್ತೆ. ಇಲ್ಲ ಹೈಜೀನ್ ಕಟ್ ಬ್ಯಾಕ್ ಸೈಡ್ ಹಿಂದೆ ಮಾಡಿಸಿಲ್ಲ ಅಂದರೆ ಯಾವಾಗೆಲ್ಲ ಬಾತ್ರೂಮ್ಗೆ ಹೋಗುತ್ತೋ ಎಲ್ಲ ಮೆತ್ಕೊಂಡಿರುತ್ತೆ. ಸೊ ಇಷ್ಟನ್ನು ನೀವು ಕಂಪ್ಲೀಟಾಗಿ ಮಾಡಿಸ್ಲೇಬೇಕು. ಈಗ ಟ್ರೈನಿಂಗು ಮತ್ತು ಸೋಷಿಯಲೈಸೇಷನ್ ಯಾವಾಗ ಮಾಡಿಸ್ಬೇಕಪ್ಪ ಅಂತಂದರೆ ಪೋಟಿ ಟ್ರೈನಿಂಗು ಇವೆಲ್ಲ ಸ್ಟಾರ್ಟ್ ಮಾಡಬೇಕಾಗಿರೋದು ನೀವು ಆಲ್ಮೋಸ್ಟ್ 45 ಡೇಸಿಂದನೇ ಸ್ಟಾರ್ಟ್ ಮಾಡ್ಕೊಳ್ರಿ. ಬೇಗನೆ ಮಾಡಬೇಕು. ಇದೊಂದು ಶಿಡ್ಜು ಬ್ರೀಡ್ಗಳು ಒಂಥರ ಸ್ಟಬರ್ನ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಮೇಯ್ನು ನೀವೇನೇ ಕೊಟ್ರು ರಿವಾರ್ಡ್ ಬೇಸ್ಡ್ ಆಗಿ ಕೊಡಬೇಕು. ಅದನ್ನು ಒಂಥರ ಪ್ರೈಸ್ ಮಾಡಿದ್ರೇ ಅವು ಮಾಡೋದು. ಇಲ್ಲಾಂದರೆ ಸಖತ್ ದುರಂಕಾರ, ಒಂಥರ ಆ್ಯಟಿಟ್ಯೂಡ್ ಅಂತಲೇ ಹೇಳ್ಬೋದು. ಇವನ್ನ ನೀವು ಎಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತೀರೋ ಅಷ್ಟು ಚೆನ್ನಾಗಿರ್ತವೆ. ನೀವು ಒಳ್ಳೆ ಬುದ್ಧಿ ಕಲಿಸಿದ್ರೆ ಒಳ್ಳೆ ಕಲಿತವೆ, ಕೆಟ್ಟ ಬುದ್ಧಿ ಕಲಿಸಿದ್ರೆ ಕೆಟ್ಟದ್ದು ಬೇಗ ಕಲಿತಾ ಹೋಗ್ತವೆ. ಏನಂತಂದರೆ ಸಿಟ್ ಟು ಡೌನ್ ಸ್ಟೇ ಇವನ್ ಮೇಯ್ನಾಗಿ ಹೇಳ್ಕೊಂಡು ಕೊಡಿ. ಮತ್ತು ಫುಡ್ ಅಗ್ರೆಷನ್ನು, ಬಾಡಿಲಿ ಎಲ್ಲ ಪಾರ್ಟ್ನು ಮುಟ್ತಾ ಇರ್ಬೇಕು ನೀವು ಅವಾಗ. ಇಲ್ಲಾಂದರೆ ಮುಂದಕ್ಕೊಂದಿನ ಗ್ರೂಮಿಂಗ್ ಮಾಡ್ಸೋಕ್ಕೆ ಹೋಗ್ತೀರಾ, ಇಲ್ಲ ನಮ್ಮ ಹತ್ರಕ್ಕೆ ಕರ್ಕೊಂಬರ್ತೀರೋ, ಮುಟ್ಟಿದ ತಕ್ಷಣ ಕಚ್ಬಿಡುತ್ತೆ. ಸೊ ಇದನ್ನು ನೋಡ್ತಿರೋರು ಈಗಲೇ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಅಂದ್ಕೊಂಡು ನೀಟಾಗಿ ಎಲ್ಲ ಕಡೆ ಮುಟ್ಟಿ ಅಭ್ಯಾಸ ಮಾಡಿಸ್ಬಿಡಿ. ಇದೊಂದು ಟಾಪಿಕ್ಕು. ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ ಬನ್ನಿ. ಇಂಥ ಶಿಡ್ಜುಗಳನ್ನ ನೀವು ಸಾಕೊಂಡ್ಮೇಲೆ ನೀವೇನು ಮಾಡ್ತೀರಾ, ಆಚೆ ಕಟ್ ಹಾಕೋಂಥದ್ದು, ಆಚೆ ಕೇಜಲ್ಲಿ ಹಾಕೋಂಥದ್ದು ಏನಾದರೂ ಮಾಡ್ತಾ ಇದ್ರೆ ಇಲ್ಲಿಯೇ ಸ್ಟಾಪ್ ಮಾಡಬೇಕು. ಏನಕ್ಕೆ ಅಂತಾನೆ, ನೀನು ಯಾಕೆ ಹಾಕಿಲ್ಲ ಅಂತ ಕೇಳ್ತಾ ಇದ್ರೆ ಒಳಗಡೆ ಬೆಕ್ಕುಳವೆ, ಒಳಗಡೆ ಹಾಕೊಳಕ್ಕಾಗಲ್ಲ. ನಾವು ಇಲ್ಲೇ ಹಾಕಬೇಕು. ನೀಟಾಗಿ ಏನು ಬೇಕೋ ನೈಟ್ ಹೊತ್ತು ಹೆಂಗೆ ನೋಡ್ಕೊಬೇಕು ಅಂತ ನಮಗೆ ಗೊತ್ತು, ನೋಡ್ಕೊತಾ ಇರ್ತೀವಿ. ಆ ಥರ ನೀವು ಆ ಥರ ಮಾಡೋಕ್ಕಾಗಲ್ಲ. ಡೈಲಿ ನೀವು ಬೆಡ್ಶೀಟ್ ಒರೆಸಿ ಎಲ್ಲ ಸುತ್ತ ಎಲ್ಲ ಕವರ್ ಮಾಡಿ ಹೋಗೋಕ್ಕಂತೂ ಆಗಲ್ಲ. ಸೊ ಅದಕ್ಕೋಸ್ಕರ ಒಳಗಡೆ ಬಿಡಬೇಕು. ಏನಾದರೂ ಸಮ್ಮರ್ ಆಗಿದ್ರೆ ಈ ಕೂಲ್ ಪ್ಯಾಡ್ ಅಂತ ಏನಂತೀವಿ ಅದು ಇರಲೇಬೇಕು. ಏಕೆ ಅಂತಂದರೆ ತುಂಬ ಹೀಟಾಗಿ ಹೋದರೆ ಹೀಟ್ ಸ್ಟ್ರೋಕ್ ಹೊಡೆಯೋಂಥದ್ದೊಂದು ಚಾನ್ಸಸ್ ತುಂಬ ಇರುತ್ತೆ. ಮತ್ತು AC ಫ್ಯಾನ್ ಏನಾದ್ರು ಹಾಕ್ತೀರ ಅಂದರೆ ಡೈರೆಕ್ಟ್ ಫ್ಲೋ ಇರಬಾರ್ದು. ಏನೋ ಒಂದು ಸ್ವಲ್ಪ ಗಾಳಿ ಆಡೋಂಥ ಜಾಗದಲ್ಲಿ ಇಡಿ. ಸಮ್ಮರಲ್ಲಿ ತುಂಬ ಕೇರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರೋದಾದರೆ ಒಂದು ಇದು ಬೆಡ್. ಅದಕ್ಕೆಂತಾನೆ ಒಂದು ಬೆಡ್ ಬೇಕಾಗುತ್ತೆ. ಒಂದು ಚೀವಿಂಗ್ ಟಾಯ್ಸ್ ಬೇಕಾಗುತ್ತೆ. ಚೀವಿಂಗ್ ಟಾಯ್ಸ್ ಏನಕ್ಕಪ್ಪ ಅಂತಂದರೆ ಬೇರೆ ಮರ ಗಿಡ ಇದನ್ನ ಹಾಸಿಗೆ ಗೀಸಿಗೆ ಏನು ಕಡಿಬಾರ್ದು ಅಂತಂದರೆ ಒಂದು ಚೀವಿಂಗ್ ಟಾಯ್ಸ್ ಆಗಿರ್ಬೋದು, ಅದಕ್ಕೆ ಟ್ರೀಟ್ಸ್ ಆಗಿರ್ಬೋದು, ಇಷ್ಟು ಕಂಪಲ್ಸರಿ ಇದನ್ನು ಒಂದು ಸೆಕ್ಷನ್ ಮಾಡಿ ಇಟ್ಕೊಳ್ಬೇಕು. ನೀವು ಒಂದು ಡಬ್ಬ ಮಾಡಿ ಇಟ್ಕೊಬೇಕು ನೀವು ಈ ಥರ ಕಂಪ್ಲೀಟಾಗಿ. ಇದರಲ್ಲಿ ಏನೇನು ಇರಬೇಕು ಎಲ್ಲ ಇರಬೇಕು ಅಂತ ನಿಮಗೆ ಎಲ್ಲ ಈಸಿಯಾಗಿ ಸಿಗಬೇಕು. ನೋಡಿ ಇವೆಲ್ಲ ಈ ಥರ ಬ್ರಷ್ಗಳು, ಈ ಥರ ಬ್ರಷ್ಗಳನ್ನ ನೀವೆಲ್ಲ ನೀಟಾಗಿ ಇಟ್ಕೊಂಡ್ರೆ ಈಸಿಯಾಗಿ ಬೇಗ ಆಕ್ಸೆಸಬಲ್ ಆಗಿರುತ್ತೆ. ಮತ್ತು ಈಗ ಈ ಶಿಡ್ಜುಗಳಿಗೆ ಕಾಮನ್ ಆಗಿ ಬರೋಂಥ ಕಾಯಿಲೆಗಳೇನು, ಅದರಲ್ಲೂ ಏನು ಬರುತ್ತೆ ಅಂತ ನಾವು ನೋಡೋದಾದ್ರೆ, ಈ ಶಿಡ್ಜುಗಳಿಗೆ ಕಂಪ್ಲೀಟಾಗಿ ಸ್ನೌಟ್ ಒಳಗಡೆ ಇರೋದ್ರಿಂದ ಊಟ ಮಾಡ್ತಾ ಬಾಯಲ್ಲೆಲ್ಲ ಮೆತ್ಕೊಂಡಿರುತ್ತೆ. ಅದೇನಾಗುತ್ತೆ ಗಂಟಾಗಿ ಕಣ್ಣತ್ರ ಚುಚ್ಚಿ ಕಣ್ಣಿಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಮತ್ತೆ ಕಿವಿಲಿ ಅಲರ್ಜಿಸ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. 2ನೇದು. 3ನೇದು ಏನಂತಂದ್ರೆ ಕಿವಿ ಒಳಗಡೆ ಒಂದು ಬ್ರೌನ್ ಕಲರ್ ಆಗಿ ಕೂದಲು ಬರ್ತಾ ಇರುತ್ತೆ. ಅದನ್ನ ನೀವು ಗಮನಿಸ್ತಾ ಇರ್ಬೋದು. ನಿಮ್ಮ ನಾಯಿ ದೊಡ್ಡ ನಾಯಲ್ಲಿದ್ರು ಕೂಡ ಇದನ್ನ ನೋಡ್ಲೇಬೇಕು ನೀವು. ಅದನ್ನ ಏನಾದ್ರು ತೆಗಿಲಿಲ್ಲ ಅಂತಂದ್ರೆ ಕಿವಿ ಕೇಳಿಸ್ತಿಲ್ದಂಗೂ ಕೂಡ ಆಗ್ಬೋದು. ಯಾಕಂದ್ರೆ ಇಯರ್ ಫ್ಲಾಪಿ ಆಗಿರೋದ್ರಿಂದ ಬಗ್ತಾ ಇರುತ್ತೆ, ಕೇಳಿಸ್ತಿಲ್ದಂಗೂ ಕೂಡ ಆಗ್ಬೋದು. ಮತ್ತೆ ಇನ್ನೊಂದು ಸ್ಕಿನ್ ಅಲರ್ಜಿಸ್ ಅಂದ್ರೆ ಮೇನ್ ಆಗಿ ಎಲ್ಲಾಗುತ್ತೆ, ಹೊಟ್ಟೆ ಹತ್ರ ಆಗುತ್ತೆ, ಇಲ್ಲ ಕಂಗ್ಳ ಹತ್ರ ಆಗುತ್ತೆ. ನೋಡ್ತಾ ಇರಿ ಅವಾಗ. ಅದಕ್ಕೆ ಏನೇನ್ ಮಾಡ್ಬೇಕು ಅಂತ ವೆಟರ್ನರಿ ಹತ್ರ ಕರ್ಕೊಂಡವ್ರೆ ಮಾಡ್ತಾರೆ. ಈಗ ಫೈನಲ್ ಟಿಪ್ಸ್ ಏನಂತಂದ್ರೆ ನನ್ನ ಕಡೆಯಿಂದ ಜಾಸ್ತಿ ವಾಕಿಂಗ್ ಮಾಡ್ಸಕ್ ಹೋಗ್ಬೇಡಿ. ಸ್ವಲ್ಪ ವಾಕಿಂಗ್ ಮಾಡಿಸಿ. ಅದು ನಿಮ್ಮ ಮನೆ ಟೆರಿಟರಿ ಹತ್ರನೇ ವಾಕಿಂಗ್ ಮಾಡಿಸಿ. ತುಂಬಾ ನಾಯಿ ದೊಡ್ಡ ದರ ಅಂತ ಹೇಳ್ಕೊಂಡು ಹೋಗೋದೆಲ್ಲ ನೋಡ್ತಾ ಇರ್ತೀನಿ. ಶಿಡ್ಜುಗಳು ಸಾಕಿರೋರ್ನ ಇಲ್ಲ ಎತ್ತಿದ ಕಡೆ ಎಸ್ಬಿಡ್ತಾರೆ. ಅಂಥದ್ನೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೇಕಾಗುತ್ತೆ ನೀವು. ಮತ್ತೆ ಇನ್ನೊಂದು ಏನಂತಂದ್ರೆ ಇವನ್ನ ಆಚೆ ಬಿಡಕ್ ಹೋಗ್ಬೇಡಿ ಏನ್ಕೂನು. ಯಾಕೆಂತಂದ್ರೆ ಪಾರ್ವೈರಸ್ ಆಗಿರ್ಬೋದು, ಲೆಪ್ಟೋಸ್ಪೈರೋಸಿಸ್ ಆಗಿರ್ಬೋದು ಎಲ್ಲ ಬರ್ಬೋದು. ನೀವೇನಾದ್ರು ಫಸ್ಟ್ ಟೈಮ್ ಪೆಟ್ ಪೇರೆಂಟ್ಸ್ ಆಗಿದ್ರೆ ಫಸ್ಟ್ ಬೌಲ್ನ ಮತ್ತೆ ವಾಟರ್ ಬೌಲ್ನ ಚೇಂಜ್ ಮಾಡ್ತಾನೆ ಇರಿ, ಮತ್ತೆ ಕ್ಲೀನ್ ಮಾಡ್ತಾನೆ ಇರಿ. ಇಷ್ಟು ನೋಡ್ಕೊಂಡ್ರೆ ಸಾಕು ನೀವು.
ಮತ್ತು ವ್ಯಾಕ್ಸಿನೇಷನ್ ಶೆಡ್ಯೂಲ್ನ ಬುಕ್ನ ಮೇಂಟೈನ್ ಮಾಡಲೇಬೇಕು. ಬುಕ್ ಯಾವ ಥರ ಇರುತ್ತಪ್ಪ, ಈ ಥರ ಇರುತ್ತೆ ಬುಕ್ಸು. ಯಾವುದೇ ಇರಲಿ ಈ ಥರ ನೀಟಾಗಿ ನೀವು ನೋಡ್ತಾ ಇದ್ರೆ ಇಲ್ಲಿ ಯಾವ ಡೇಟಾಗೆ ಹಾಕಿರ್ತಾರೆ, ಯಾವಾಗ ಹಾಕಬೇಕು, ನೆಕ್ಸ್ಟು ಏನು ರೇಬಿಸ್ ಆಗಿದೆಯೋ ಇಲ್ವೋ ಪ್ರತಿಯೊಂದು ಇರಲೇಬೇಕು. ರೇಬಿಸ್ ಆಗಿದ್ರೇ ಒಳ್ಳೆಯದು. ರೇಬಿಸ್ ಅಂತೂ ಹಾಕ್ಸೋದು ಮರೆಯೋಕೆ ಹೋಗ್ಬೇಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಪೆಟ್ಸ್ ಆಗಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಅಂದರೆ ಪೆಟ್ ರಿಲೇಟೆಡ್ ಕಂಟೆಂಟ್ಗಾಗಿ ನಮ್ಮ ಯುವ ಪ್ರಪಂಚನ ಫಾಲೋ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಕಂಪ್ಲೀಟ್ಲಿ ಪೆಟ್ ಟಿಪ್ಸ್ ಸಿಗ್ತಾ ಇರುತ್ತೆ. ಯೂಟ್ಯೂಬಲ್ಲಿ ನಿಮಗೆ ಲಾಂಗ್ ಫಾರ್ಮೆಟ್ ವೀಡಿಯೋಸ್ ಅಂತಂದರೆ ಹೆಂಗೆ ಸಾಕಬೇಕು, ಏನು ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ಸಿಗ್ತಾ ಇರುತ್ತೆ. ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ.